ಬ್ರೇಕ್ಫಾಸ್ಟ್ ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ, ಹಸ್ಬೆಂಡ್ ಆಫೀಸಿಂದ ಬಂದಾಗ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಈ ರೀತಿ ಮಾಡಿ ಕೊಡಿ. ಅವ್ರಿಗೆ ಗೊತ್ತೇ ಆಗಲ್ಲ. ಈ ಬಿಸಿ ಬಿಸಿ ಸೂಪ್ ಜೊತೆ ಬೋಂಡ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಬೇರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಲ್ಲಿ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ನಾನು ಈಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಇದನ್ನು ನೆನೆಲಿಕ್ಕೆ ಇಡ್ತೀನಿ. ಅಟ್ಲೀಸ್ಟ್ ಒಂದು 2ರಿಂದ 3 ತಾಸಾದರೂ ಇದು ನೆನಿಬೇಕು. ಸೊ ಇದನ್ನು ನಾನು ನೆನೆಸಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ. ಅದು ಸ್ವಲ್ಪ ನೆನಿಲಿ. ಸೂಪನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಒಂದು 2ರಿಂದ 3 ಟೈಮ್ ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನು ಅದನ್ನು ಕುದಿಲಿಕ್ಕೆ ಇಡ್ತೀನಿ. ಹೆಸರುಬೇಳೆ ಬೇಗನೆ ಬೇಯುತ್ತೆ. ಇಲ್ಲಿ 1 ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಇದೆ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಯಾಕಂದರೆ ವಿಸಲ್ ಬಂದಾಗ ಉಕ್ಕಿ ಚೆಲ್ಲಲ್ಲ ನೀರು ಅಂತ. ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 2ರಿಂದ 3 ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ. ನಿಮಗೆ ಒಂದು 10 ನಿಮಿಷದ ನಂತರ ನಾನು ಮತ್ತೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 3 ವಿಸಲ್ ನಂತರ ಅದನ್ನು ಮೊದಲು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಏನು ಹಾಕಿದ್ದೀವಲ್ಲೋ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನೋಡಿ ಈ ರೀತಿಯಾಗಿ ಬರಬೇಕು. ಸೊ ಈಗ ಒಂದು ಸ್ಪೂನಿಂದ ಅಥವಾ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ಕುದಿಲಿಕ್ಕೆ ಇಡ್ತೀನಿ. ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತೀನಿ. ಒಗ್ಗರಣೆ ಹಾಕೋಬೇಕು. ಸೊ ಇಲ್ಲಿ ನಾನು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಇಂಗು, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು. ಸೊ ನೋಡಿ ಈ ರೀತಿಯಾಗಿ ನಾವು ಎಣ್ಣೆ ಬಿಸಿಯಾದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ತುಂಬ ಕಲರ್ ಚೇಂಜ್ ಆಗಬಾರ್ದು. ಸೊ ಈಗ ಇದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲು. ತುಂಬ ಮಸಾಲೆ ಹಾಕಬೇಕಂತ ಏನಿಲ್ಲ ಈ ಸೂಪಲ್ಲಿ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸೂಪ್ ಮಾಡೋದ್ರಿಂದ ತುಂಬ ಮಸಾಲೆ ಹಾಕಿದರೆ ಆ ಟೇಸ್ಟೇ ಬರಲ್ಲ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತು ಮನೆಯಲ್ಲೇ ಮಾಡಿರೋಂಥ ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಸಾಂಬಾರು ಪುಡಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಜಜ್ಜಿಬಿಟ್ಟು ಅಂದರೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಕಾಳು ಮೆಣಸನ್ನು ಮಿಸ್ ಮಾಡಬೇಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಈ ರೀತಿಯಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಿ. ಈ ಸೂಪ್ ರೆಡಿ ಆಗುತ್ತೆ. ಸೊ ಬೇಗನೆ ಆಗುವಂತಹ ಸೂಪು, ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ರೆಸಿಪಿ, ಅದರ ರುಚಿ ಮಾತ್ರ ಸೂಪರಾಗಿರುತ್ತೆ. ಸೊ ಸೂಪ್ ಕೂಡ ರೆಡಿ ಆಯಿತು. ಈಗ ನಾನು ಬೋಂಡಾನ ಮಾಡ್ಕೊಳ್ತೀನಿ. ಸೊ ಈಗ ಇದು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಇದನ್ನು ಉದ್ದಿನಬೇಳೆ. ಯಾಕಂದರೆ ಸಾಯಂಕಾಲ ನಾನು ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡ್ಕೊಳ್ಳೋಣ ಅಂತ. ನೋಡಿ ಕರೆಕ್ಟಾಗಿ ಇದು ಉದ್ದಿನಬೇಳೆ ನೆಂದಿದೆ, ಬೇಗನೆ ನೆನೆಯುತ್ತೆ. ಸೊ ಈಗ ಇದನ್ನು ರುಬ್ಕೊಳ್ಳೋಣ. ಮೊದಲು ಯಾವುದೇ ನೀರೇನು ಹಾಕ್ಕೊಳ್ಳದೆ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ನೀರೆಲ್ಲ ಏನು ಹಾಕ್ಕೊಳಕ್ಕೆ ಹೋಗಬೇಡಿ, ಮೊದಲು ಹಾಗೆ ರುಬ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. ಸೊ ಈಗ ಏನಾದರೂ ನೀರಿನ ಅವಶ್ಯಕತೆ ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಾನೀಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬರಬೇಕು. ತುಂಬ ಗಟ್ಟಿಯಲ್ಲ, ತುಂಬ ತೆಳುಗೂ ಅಲ್ಲ. ಅಂದರೆ ಬೋಂಡ ನಾವು ಬಿಡೋ ಥರ ಇರಬೇಕು. ತುಂಬ ಅಳಕ್ಕೆಲ್ಲ ಆದರೆ ಬೋಂಡ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ ಈ ರೀತಿಯಾಗಿ ಬರಬೇಕು. ಸೊ ಈಗ ಇದರಲ್ಲಿ ಇಲ್ಲಿ ನೋಡಿ 2 ಸ್ಪೂನಷ್ಟು ಒಣ ಕೊಬ್ಬರಿ ಸಣ್ಣಗೆ ಪೀಸಸ್ ಮಾಡಿ ಹಾಕ್ಕೋಬೇಕು. 1 ಸ್ಪೂನಷ್ಟು ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. ಇದು ಬೋಂಡ ತಿಂತಿರ್ತೀರಲ್ಲ, ಮಧ್ಯ ಮಧ್ಯದಲ್ಲಿ ಅದು ಕಾಳು ಮೆಣಸು ಆಮೇಲೆ ಒಣ ಕೊಬ್ಬರಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದೆಲ್ಲ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. 2 ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಫ್ಲಫಿಯಾಗಿರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ. ಇದನ್ನೆಲ್ಲ ಹಾಕಿ ಈಗ
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಬೋಂಡ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಬಾಯಲ್ಲಿಟ್ಟರೆ ಒಂಥರ ಹತ್ತಿ ಥರ ಅನಿಸುತ್ತೆ ಬೋಂಡ ಮಾಡಿದಾಗ. ನೋಡಿ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ನೀರು ಹಾಕಿದರೆ ಅದು ಕೆಳಗಡೆ ಹೋಗಬಾರ್ದು, ಅದು ತೇಲಬೇಕು, ಮೇಲೆ ಬರಬೇಕು. ಅಂದರೆ ಹಿಟ್ಟು ಕರೆಕ್ಟಾಗಿ ನೀವು ಕಲಸಿದ್ದೀರಾ ಅಂತ ಅರ್ಥ. ಕೈ ಕೂಡ ಅಂಟ್ಕೊಳ್ಳಲ್ಲ. ಸ್ವಲ್ಪ ನೀರು ಟಚ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಈಗ ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಬೇಕು ಬೋಂಡ. ನೋಡಿ ಎಲ್ಲ ಒಂದೇ ಶೇಪಲ್ಲಿ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೈಗೇನಾದರೂ ಅಂಟ್ತಾ ಇರೋ ಸ್ವಲ್ಪ ನೀರು ಹಚ್ಕೊಳ್ಳಿ. ಈ ರೀತಿಯಾಗಿ ಬೋಂಡ ನೀವು ಎಣ್ಣೆ ತುಂಬ ಬಿಸಿ ಮಾಡ್ಕೊಂಡು ನಂತರನೇ ನೀವು ಬೋಂಡನ ಈ ರೀತಿಯಾಗಿ ಬಿಟ್ಕೊಳ್ಳಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಸೊ ಎಲ್ಲ ಒಂದೇ ಕಲರ್ ಬರಬೇಕು. ನೋಡಿ ಈ ರೀತಿಯಾಗಿ ಬರಬೇಕು. ಪರ್ಫೆಕ್ಟಾಗಿ ಬಂದಿದೆ ಬೋಂಡ. ಈಗ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಸೈಡಲ್ಲಿ. ಹೇಳಿದ್ನಲ್ವ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬೋಂಡ ಮಾಡ್ತಾನೆ ಮಕ್ಕಳು ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಅದೇ ರೀತಿಯಾಗಿ ಉಳಿದಿರುವಂತಹ ಹಿಟ್ಟನ್ನು ನಾನು ಎಲ್ಲ ಬೋಂಡನ ಫ್ರೈ ಮಾಡಿ ಇಟ್ಕೊಳ್ತೀನಿ. ತುಂಬ ಬೇಗನೆ ಆಗುತ್ತೆ, ಕಡಿಮೆ ಸಮಯದಲ್ಲಿ. ರುಚಿಯಾದಂತಹ ಹೋಟೆಲಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಹೋಟೆಲ್ಗಿಂತಲೂ ರುಚಿಕರವಾದ ಈ ಬೋಂಡ ಸೂಪ್ ಮನೆಯಲ್ಲೇ ಆವಾಗವಾಗ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ. ಈ ಬೋಂಡ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಿಂದ ಸಾಫ್ಟ್ ಇರುತ್ತೆ. ಬಿಸಿ ಬಿಸಿ ನೀವು ತಿಂತಾನೆ ಇರ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಈಗ ಒಂದು ಪ್ಲೇಟಲ್ಲಿ ನಾನು ಬೋಂಡನ ಈ ಥರ ಹಾಕಿ ಸೂಪ್ ಈ ಥರ ಹಾಕ್ತೀನಿ. ಯಾಕಂದರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಆ ಸೂಪಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಜಾನೇ ಬೇರೆ. ಬಿಸಿ ಬಿಸಿ ಬೋಂಡ ಸೂಪ್, ಆಹಾ ಏನು ರುಚಿ ಅಂತೀರಾ. ತಿಂದವರಿಗೆ ಇದರ ರುಚಿ ಗೊತ್ತು. ಹಾಗಾಗಿ ಈ ರೀತಿ ನೀವು ಮನೆಯಲ್ಲೇ ಮಿಸ್ ಮಾಡದೆ ಒಮ್ಮೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.